ಸರ್ಕಾರಗಳ ವಿರುದ್ಧ, ರಾಜಕಾರಣಿಗಳ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಇವತ್ತು ನಮ್ಮ ಮೂಲ ದಾಖಲೆಗಳನ್ನು ಇಟ್ಟುಕೊಂಡು ಕೋರ್ಟಿನ ಮುಖಾಂತರ 10 ಗುಂಟೆ ಭೂಮಿಯನ್ನ ಪಡೆದುಕೊಳ್ಳಲು ಹಗಲು ರಾತ್ರಿ ಶ್ರಮ ಪಡ್ತಿರ್ತಕ್ಕಂತಹ ರಾಜು ಗೌಡ್ರು ಅಂಗೈಯಾಗಲ ಜಾಗ ಕೊಡಿ ಎಂಬಂತಹ ಒಂದು ಘೋಷಣೆಯೊಂದಿಗೆ ಇವತ್ತು ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತುಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಚಾಲಕ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು ಇವತ್ತು ಎಲ್ಲರೂ ಒಗ್ಗೂಡಿ ಇವತ್ತು ರಾಜೇಗೌಡರಿಗೆ ಒಂದು ಬೆಂಬಲವನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ಘೋಷಣೆ ಮಾಡಿದ್ದೀವಿ ನಾವು. ಏನಿವತ್ತು ಇದುವರೆಗೂ ನಮ್ಮ ಅಭಿಮಾನಿ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡುವ ರೀತಿಯಲ್ಲಿ ಇದುವರೆಗೂ ಮಾಡದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ, ಅದಕ್ಕೆ ಬೀಗವನ್ನ ಜಡಿಲಿಕ್ಕೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಬುಧವಾರ ಇದೇ 20ನೇ ತಾರೀಕು ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಏನಿವತ್ತು ಆ ಒಂದು ಹೋರಾಟ ನಮ್ಮ ವಿಷ್ಣುವರ್ಧನ್ ಅವರ ದತ್ತುಪುತ್ರ ಶ್ರೀನಿವಾಸ ಮೂರ್ತಿ ಅವರ ಒಂದು ನೇತೃತ್ವದಲ್ಲಿ ಆ ಒಂದು ಹೋರಾಟಕ್ಕೆ ನಾವು ಒಂದು ಕರೆಯನ್ನ ಕೊಟ್ಟಿದ್ದೀವಿ. ಆ ಹೋರಾಟದಲ್ಲಿ ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ಶ್ರೀನಿವಾಸ ಮೂರ್ತಿ ಅವರು ಇರ್ತಾರೆ, ಇಡೀ ವಿಷ್ಣುವರ್ಧನ್ ಅಭಿಮಾನಿಗಳು ಇರ್ತಾರೆ. ಶ್ರೀಧರ್ ಮೂರ್ತಿ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮುತ್ತಿಗೆ ಹಾಕುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತು ಮೂಲ ದಾಖಲೆಗಳು, ನಿಜವಾದ ಹೋರಾಟಗಾರ ಏನಾದ್ರೂ 2017ರಿಂದ ನಿರಂತರವಾಗಿ ವಿಷ್ಣುವರ್ಧನ್ ಅಪ್ಪಾಜಿ ಅವರ ಪರವಾಗಿ ಧ್ವನಿ ಎತ್ತುತ್ತಾ ಬಂದಿರತಕ್ಕಂತಹ ಏಕೈಕ ನಾಯಕ ಅದು ರಾಜೇಗೌಡರು. ಇವತ್ತು ಬಂದಿರಬಹುದು ಹಲವಾರು ಸಂಘಟನೆಗಳ ರಾಜ್ಯದ ಸುಳ್ಳು ಧ್ವನಿ ಎತ್ತಾ ಇದ್ದಾರೆ, ಸಂತೋಷ. ಎಲ್ಲರೂ ಧ್ವನಿ ಎತ್ತಬೇಕಾದಂತೆ ಇವತ್ತು ನಿಜವಾದ ಮೂಲ ದಾಖಲೆಗಳೊಂದಿಗೆ ಸರ್ಕಾರದ ಜೊತೆ, ಜಿಲ್ಲಾಧಿಕಾರಿಗಳ ಜೊತೆ, ದಂಡಾಧಿಕಾರಿಗಳ ಜೊತೆ, ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ಇವತ್ತು ಗುದ್ದಾಡಿ ಹಗಲು ರಾತ್ರಿ ಅನ್ನದೇ ಪ್ರತಿ ದಿವಸ ಒಂದಲ್ಲ ಒಂದು ಹಂತದಲ್ಲಿ ಒಬ್ಬೊಬ್ಬರನ್ನ ಭೇಟಿ ಮಾಡುತ್ತಾ ಪುಣ್ಯಭೂಮಿಗಾಗಿ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ರಾಜೇಗೌಡರು ಇವತ್ತು ಬೆಳಗಿನಿಂದ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತುಕೊಂಡಿದ್ದಾರೆ. ಅವ್ರಿಗೆ ನಾವು ಬೆಂಬಲವನ್ನ ಕೊಡಬೇಕಾದ್ದು ನಮ್ಮಗಳ ಕರ್ತವ್ಯ. ಇವತ್ತು ನೂರಾರು ಸಂಘಟನೆಗಳು ಅವ್ರ ಜೊತೆ ನಾವು ಇದ್ದೀವಿ. ಇವತ್ತು ಕನ್ನಡ ಒಕ್ಕೂಟ ಇರ್ಬೋದು, ವೈಭವ ಕರ್ನಾಟಕ ರಾಷ್ಟ್ರ ಒಕ್ಕೂಟ ಇರ್ಬೋದು, ಕರ್ನಾಟಕ ಸಮಿತಿ ಇರ್ಬೋದು, ಅನೇಕ ಸಂಘಟನೆಗಳು ಇವತ್ತು ರಾಜೇಗೌಡರ ಜೊತೆ ಇರ್ತೀವಿ. ಎಲ್ಲಿಯ ತನಕ ವಿಷ್ಣುವರ್ಧನ್ ಅವರಿಗೆ ಇವತ್ತು ಪುಣ್ಯಭೂಮಿ ಸಿಗಲ್ವೋ ಅಲ್ಲಿಯ ತನಕ ನಮ್ಮ ಹೋರಾಟ ನಿರಂತರವಾಗಿ ಸಾಗ್ತದೆ. ಇದಕ್ಕೆ ಯಾವುದೇ ಅಡಚಣೆಗಳು ಬಂದರೂ ಸಹ ನಾವು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ಇವತ್ತು ಪೊಲೀಸ್ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ದಂಡಿ ಸತ್ಯಾಗ್ರಹಕ್ಕೆ ಇದೇ ಜಾಗದಲ್ಲಿ